ಈ ಮನೆಗೆ 18,500 ರೆಂಟ್ ಗೈಸ್. ನನ್ನ ಲಿಸ್ಟಲ್ಲಿ ಯಾರು ಫ್ರೆಂಡ್ಸು ಇಂಡಿಪೆಂಡೆಂಟಾಗಿ ಬದುಕ್ತಿದ್ದಾರೆ ಅಂದರೆ ನನ್ನಷ್ಟು ಖುಷಿ ಪಡೋರು ಯಾರೂ ಇರೋದಿಲ್ಲ. ಇವತ್ತು ನನ್ನ ಫ್ರೆಂಡ್ ಕಾಲ್ ಮಾಡಿ ನಾನು ಹೊಸ ಮನೆಗೆ ಶಿಫ್ಟ್ ಆಗ್ತಾ ಇದ್ದೀನಿ, ಬಾ ಒಂದು ಸ್ವಲ್ಪ ಹೆಲ್ಪ್ ಮಾಡಿಕೊಡು ಅಂದು. ಸೊ ಹಾಗಾಗಿ ಹೊಟ್ಟಿದ್ದಾಯಿತು. ಮೆಟ್ರೋ ತೊಗೊಂಡು ಅಲ್ಲಿಂದ ಬಸ್ಸು ಮತ್ತು ಆಟೋನ ಬುಕ್ ಮಾಡ್ಕೊಂಡು ಲೊಕೇಶನಿಗೆ ಬಂದಿದ್ದಾಯಿತು. ಇದು ವರ್ತೂರ್ ಡಿ ಮಾರ್ಟ್. ಫಸ್ಟ್ ಟೈಮ್ ನೋಡ್ತಾರೆ, ತುಂಬ ದೊಡ್ಡದಾಗಿದೆ. ನಾವಿಬ್ಬರು ಸೇರಿ ಆಲ್ಮೋಸ್ಟ್ 7,000 ರೂಪಾಯಿ ಆಗೋಷ್ಟು ಮನೆಗೆ ಬೇಕಾದ ಐಟಮ್ಸ್ನೆಲ್ಲ ಶಾಪಿಂಗ್ ಮಾಡ್ಕೊಂಡ್ವಿ. ಈ ಮನೆಗೆ ಅವಳು ಆಲ್ಮೋಸ್ಟ್ 18,500 ರೂಪಾಯಿ ರೆಂಟ್ ಕೊಡ್ತಿದ್ದಾಳೆ. 2 ಮಂತ್ ರೆಂಟ್ ಅಡ್ವಾನ್ಸ್ ಆಗಿ ತೊಗೊತಿದ್ದಾರೆ. ಬಾಲ್ಕನಿ ನೋಡಿ ಯಪ್ಪ ಎಷ್ಟು ಖುಷಿ ಆಯಿತು ಗೊತ್ತಾ ನನಗೆ. ಸೊ ಅವಳಿಗೆ ಹೊಸ ಮನೆಗೆ ಬಂದು ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನಾನು ಮನಿ ಪ್ಲಾಂಟ್ನ ಕೊಟ್ಟೆ. ಅವಳು ತೊಗೊಳೋದಕ್ಕಿಂತ ನಾವು ಕೊಟ್ಟರೆ ತುಂಬ ಒಳ್ಳೇದಂತೆ. ಅದಾದಮೇಲೆ ಈವ್ನಿಂಗ್ ಆಯಿತು, ಇಬ್ಬರು ಸ್ನ್ಯಾಕ್ಸ್ ಅಂತ ಹೇಳಿ ಟೀನ ಆರ್ಡ್ರ್ ಮಾಡಿದ್ವಿ. ವಡಾಪಾವ್ ಮತ್ತು ಪಾನಿಪುರಿ ಎಲ್ಲ ತಿನ್ಕೊಂಡು ನಾನು ಅಲ್ಲಿಂದ ಮತ್ತೆ ರ್ಯಾಪಿಡೋನ ಬುಕ್ ಮಾಡಿಕೊಂಡು ನಮ್ಮ ಮನೆ ಕಡೆಗೆ ಹೊರಟು ಬಂದಿದ್ದಾಯಿತು. ಬಂದು ನಾನು ಕ್ವಿಕ್ಕಾಗಿ ಫ್ರೆಶ್ ಅಪ್ ಆಗಿ ಅದೆಲ್ಲ ಆದಮೇಲೆ ಜರ್ನಲಿಂಗ್ ಮಾಡಬೇಕಾಗಿತ್ತು. ಅದನ್ನು ಕೂಡ ಬರೆದು ಮುಗಿಸಿ. ನಿಮ್ಗೆ ಏನಾದರೂ ಮ್ಯಾನಿಫೆಸ್ಟೇಷನ್ ಇಂಟ್ರೆಸ್ಟ್ ಇದ್ದರೆ ಮೇಲ್ ಐ ಡಿ ಇರುತ್ತೆ ನಂದು ಬಯೋದಲ್ಲಿ, ಮೇಲ್ ಮಾಡಿ ನನ್ನ ಕ್ಲಾಸಸ್ಗೆ ನೀವು ಜಾಯ್ನ್ ಆಗ್ಬೋದು. ಅದಾದಮೇಲೆ ನಾಳೆ ಬೆಳಗ್ಗೆ ಡ್ರೈ ಫ್ರೂಟ್ಸ್ ತಿನ್ನೋಕ್ಕೆ ಅಂತ ಹೇಳಿ ಎಲ್ಲನೂ ನೆನೆಸಿ ಎತ್ತಿಟ್ಟಿದ್ದಾಯಿತು. ಸ್ವಲ್ಪ ಹಸುವಾಗ್ತಾಯಿತ್ತು ಅಂತ ಹೇಳಿ ಚಕ್ಲಿನ ತಿಂದು ಇದನ್ನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ನ ನೀವು ಎಂಜಾಯ್ ಮಾಡೋದಕ್ಕೆ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಬಾಯ್.